ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಶ್ರಮಿಕ ವರ್ಗದವರಿಗೆ ವಿಶೇಷ ಯೋಜನೆಯನ್ನ ರೂಪಿಸಿ ಸರ್ಕಾರ ಯೋಜನೆ ರೂಪಿಸದಿದ್ರೆ ಹೋರಾಟ ಮಾಡೋದಾಗಿ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ. ಶ್ರಮಿಕ ವರ್ಗದವರಿಗೆ ವಿಶೇಷ ಯೋಜನೆಯನ್ನ ರೂಪಿಸಬೇಕು. ಒಂದ್ ವೇಳೆ ಸರ್ಕಾರ ಯೋಜನೆ ರೂಪಿಸದಿದ್ರೆ ಉಗ್ರ ಹೋರಾಟವನ್ನ ಮಾಡಬಹುದಾಗಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ. ಸಾಂಪ್ರದಾಯಿಕ ವೃತ್ತಿ ಅವಲಂಬಿಸಿದ ಕುಟುಂಬಗಳು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇವೆ. ಇಂತಹ ಕುಟುಂಬಗಳಿಗೆ ಆಹಾರ ಸಿಗ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದವಸ ಧಾನ್ಯದ ಕಿಟ್ಗಳು ಎಲ್ಲರನ್ನೂ ತಲುಪ್ತಾ ಇಲ್ಲ. ಲಾಕ್ಡೌನ್ ಅವಧಿಯಲ್ಲಿ ರಾಜಕೀಯ ಮಾಡೋದಲ್ಲ, ಲಾಕ್ಡೌನ್ ಮುಗಿದ ಕೂಡಲೇ ಹೋರಾಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ದವಸ ಧಾನ್ಯದ ಕಿಟ್ಗಳನ್ನ ಏನ್ ಸರ್ಕಾರ ಪೂರೈಕೆ ಮಾಡ್ತಾ ಇದೆ ಅದು ಎಲ್ಲರನ್ನೂ ಕೂಡ ತಲುಪ್ತಾ ಇಲ್ಲ. ಲಾಕ್ಡೌನ್ ಅವಧಿಯಲ್ಲಿ ರಾಜಕೀಯ ಮಾಡೋದಿಲ್ಲ, ಬಟ್ ಲಾಕ್ಡೌನ್ ಮುಗಿದ ನಂತರ ನಾನು ಉಗ್ರ ಹೋರಾಟ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಸಲೂನ್ಗಳು ಬಂದ್ ಆಗಿವೆ. ಅಸಂಘಟಿತ ಕಾರ್ಮಿಕರು 20 ಲಕ್ಷದಷ್ಟಿದ್ದಾರೆ. ಈ ಪೈಕಿ 12 ಲಕ್ಷ ಮಂದಿಗೆ ಮಾತ್ರ 2,000 ರೂಪಾಯಿ ಸಹಾಯಧನ ಸಿಕ್ಕಿದೆ. ಅಸಂಘಟಿತ ವಲಯದ ಬಹುತೇಕರಿಗೆ ಅಗತ್ಯ ನೆರವು ಸಿಕ್ಕಿಲ್ಲ. ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಕೆಲ ಕಾರ್ಮಿಕರಿಗೆ ಆಹಾರವನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಅಸಂಘಟಿತ ವಲಯದ ಬಹುತೇಕರಿಗೆ ಸರ್ಕಾರದಿಂದ ಸಿಗಬೇಕಾದ ಅಗತ್ಯ ನೆರವು ಸಿಗ್ತಾ ಇಲ್ಲ. ಬಿಜೆಪಿ ಶಾಸಕರ ಕ್ಷೇತ್ರಗಳಲ್ಲಿ ಕೆಲ ಕಾರ್ಮಿಕರಿಗಷ್ಟೇ ಆಹಾರ ಸಿಗ್ತಾ ಇದೆ. ಬೆಂಗಳೂರಿನ ವಿಚಾರದಲ್ಲಿ ಬಿಜೆಪಿ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಸ್ತೆ ತೆರಿಗೆ, ಮಾಸಿಕ ಕಂತು, ವಿಮೆಯನ್ನ ಕೂಡ ಜನರಿಂದ ಕಟ್ಟೋಕಾಗ್ತಾ ಇಲ್ಲ. ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ಶುಲ್ಕ ಕಟ್ಟೋದಕ್ಕೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಸಭೆಯ ಅಂಶಗಳನ್ನ ಕ್ರೋಢೀಕರಿಸಿ ಅಂತ ಸಿಎಂಗೆ ಈಗ ಸಿದ್ದರಾಮಯ್ಯ ಅವರು ಪತ್ರವನ್ನ ಬರೆದಿದ್ದಾರೆ. ಅಲ್ಲದೆ ಟ್ವಿಟರ್ನಲ್ಲೂ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲಾಕ್ಡೌನ್ ಜಾರಿಯಾಗಿ ತಿಂಗಳು ಕಳೆದಿದೆ. ಜೀವನೋಪಾಯಕ್ಕೆ ಸಾಂಪ್ರದಾಯಿಕ ವೃತ್ತಿಯನ್ನೇ ಅವಲಂಬಿಸಿರುವ ಕುಟುಂಬಗಳು ಒಂದ್ ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇವೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನು ಗ್ರೀನ್ ಝೋನ್ಗಳಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯಿರಿ. ಮದ್ಯದ ಅಂಗಡಿ ತೆರೆಯಲು ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಇದೆ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ. ಗ್ರೀನ್ ಝೋನ್ ನಲ್ಲಿ ಕೆಲವೊಂದು ಸಡಿಲಿಕೆಗಳನ್ನ ಮಾಡಲಾಗಿದೆ. ಗ್ರೀನ್ ಝೋನ್ ಸಂಪೂರ್ಣವಾಗಿ ಸೇಫ್ ಆಗಿರೋದ್ರಿಂದ ಅಲ್ಲಿ ಮದ್ಯದ ಅಂಗಡಿಗಳನ್ನ ತೆರೆಯಿರಿ ಅಂತ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಆರ್ಥಿಕ ಸಂಕಷ್ಟವನ್ನ ಎದುರಿಸ್ತಾ ಇದ್ದೀವಿ, ಸೊ ಆದಷ್ಟು ಯಾವ್ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬಹುದು ಅದನ್ನ ಮಾಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಮದ್ಯದ ಅಂಗಡಿಯನ್ನ ಪ್ರಾರಂಭ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಗ್ರೀನ್ ಝೋನ್ ನಲ್ಲಿ ಅಬಕಾರಿ ಸುಂಕ ಬಂದ್ರೆ ಆರ್ಥಿಕತೆ ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸುತ್ತೆ. ಗ್ರೀನ್ ಝೋನ್ ನಲ್ಲಿ ಸರ್ಕಾರ ಮದ್ಯದ ಅಂಗಡಿಯನ್ನ ಪ್ರಾರಂಭ ಮಾಡಬೇಕು, ಷರತ್ತನ್ನ ಹಾಕಿ ಮದ್ಯದ ಅಂಗಡಿಯನ್ನ ಓಪನ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಗ್ರೀನ್ ಝೋನ್ ನಲ್ಲಿ ಈಗ ಕೆಲವೊಂದು ಅವಕಾಶಗಳನ್ನ ಮಾಡಿಕೊಟ್ಟಿದೆ, ಸಡಿಲಿಕೆಯನ್ನ ಮಾಡಲಾಗಿದೆ. ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು. ಗ್ರೀನ್ ಝೋನ್ ಹೊರವಲಯಗಳಲ್ಲಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡೋದು ಕೂಡ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಮದ್ಯದ ಅಂಗಡಿಗಳನ್ನ ಕೂಡ ಗ್ರೀನ್ ಝೋನ್ ನಲ್ಲಿ ಓಪನ್ ಮಾಡಿ ಕೆಲವೊಂದು ಕಂಡೀಷನ್ಸ್ ಹಾಕಿ ಮದ್ಯದ ಅಂಗಡಿಯನ್ನ ಓಪನ್ ಮಾಡಿ. ಅಬಕಾರಿ ಸುಂಕ ಬಂದ್ರೆ ಆರ್ಥಿಕತೆ ನಷ್ಟ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ತಿಂಗಳ ಕಳೆದಿದೆ. ರಾಜ್ಯ ಸಂಪೂರ್ಣವಾಗಿ ಸ್ತಬ್ಧ ಆಗಿ ಸಾಕಷ್ಟು ಆರ್ಥಿಕತೆ ಕುಸಿದಿರುವಂಥದ್ದು. ಇದನ್ನ ಸರಿದೂಗಿಸೋದಕ್ಕೆ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಈಗ ಸ್ವಲ್ಪ ಗ್ರೀನ್ ಝೋನ್ ನಲ್ಲಿ ಸಡಿಲಿಕೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಸಲಹೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಗ್ರೀನ್ ಝೋನ್ ನಲ್ಲಿ ಮದ್ಯದ ಅಂಗಡಿಯನ್ನ ತೆರೆಯಿರಿ ಅನ್ನುವಂತಹ ಒಂದು ಸಜೆಷನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಮದ್ಯದ ಅಂಗಡಿ ತೆರೆಯೋದಕ್ಕೆ ಸಿದ್ದರಾಮಯ್ಯ ಅವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಗ್ರೀನ್ ಝೋನ್ ನಲ್ಲಿ ಸ್ವಲ್ಪ ಅಬಕಾರಿ ಸುಂಕ ಬಂದ್ರೆ ಅದು ಕೂಡ ಸರ್ಕಾರಕ್ಕೆ ಸ್ವಲ್ಪ ನೆರವಾಗುತ್ತೆ. ರಸ್ತೆ ತೆರಿಗೆ, ಮಾಸಿಕ ಕಂತು, ವಿಮೆ ಕಂತು, ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ಶುಲ್ಕ ಕಟ್ಟೋದಕ್ಕೆ ಜನರಿಂದ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ಸರಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಸರ್ಕಾರ ಪೂರೈಕೆ ಮಾಡ್ತಾ ಇರುವಂತಹ ಆಹಾರ ಕಿಟ್ಗಳು ಎಲ್ಲರನ್ನೂ ಕೂಡ ತಲುಪ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ.
ಇವಾಗ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ಇದೀಗ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜು, ಸಿದ್ದರಾಮಯ್ಯ ಅವರು ಟ್ವಿಟರ್ನಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂಥದ್ದು, ರಾಜ್ಯದಲ್ಲಿ ಜನ ಅದರಲ್ಲೂ ಕೂಡ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಸರ್ಕಾರ ಈ ಕೂಡಲೇ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ, ಒಂದಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಇವತ್ತು? ಖಂಡಿತ ಸೌಮ್ಯ, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಟ್ವಿಟರ್ನ ಮೂಲಕವಾಗಿ ಸರ್ಕಾರದ ವಿರುದ್ಧ ಅವರು ಒಂದು ಆಕ್ರೋಶವನ್ನ ವ್ಯಕ್ತ ಮಾಡಿದ್ದಾರೆ. ಅಂದರೆ ಸರ್ಕಾರ ಏನು ಈಗಾಗಲೇ ಒಂದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಮತ್ತು ಈಗಾಗಲೇ ಕೊರೋನಾ ಸೋಂಕು ಇರುವಂತಹ ಒಂದು ಪ್ರದೇಶದಲ್ಲಾಗಿರ್ಬೋದು ಆಹಾರವನ್ನ ವಿತರಣೆ ಮಾಡ್ತಿದ್ದಾರೆ. ಆ ಒಂದು ಆಹಾರವೂ ಕೂಡ ಅಷ್ಟೇ ಸರಿಯಾಗಿ ಎಲ್ರಿಗೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಈಗಾಗಲೇ ಆಹಾರ ಇಲ್ಲದೆ ಪರದಾಡುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದು ಯಾವುದರ ಬಗ್ಗೆ ಕೂಡ ಅಷ್ಟೇ ಗಮನ ಹರಿಸ್ತಿಲ್ಲ ಅನ್ನುವಂತಹದ್ದು ಕೂಡ ಅವರ ಮೊದಲ ಆರೋಪ ಆಗಿರುವಂತಹದ್ದು. ಇದಿಷ್ಟೇ ಅಲ್ಲದೆ ಏನು ಸರ್ಕಾರದ ಕಡೆಯಿಂದ ಏನು ದಿನಸಿ ವಸ್ತುಗಳು ಆಗಿರ್ಬೋದು ಮತ್ತು ಆಹಾರದ ಕಿಟ್ಗಳೇನ ಕೊಡ್ತಿದ್ದಾರೆ ಅದು ಎಲ್ಲಾ ಕಡೆಗಳು ಕೂಡ ಹೋಗ್ತಿಲ್ಲ. ಕೇವಲ ಬಿಜೆಪಿ ಪಕ್ಷದ ಶಾಸಕರಿರುವಂತಹ ಅವರ ಒಂದು ಕ್ಷೇತ್ರದಲ್ಲಿ ಮಾತ್ರ ಒಂದು ಆಹಾರ ಕಿಟ್ಗಳ ಸರಬರಾಜು ಆಗ್ತಿದೆ ಹೊರತು ಉಳಿದಂತಹ ಕ್ಷೇತ್ರಗಳ ಕಡೆ ಸರ್ಕಾರ ಯಾವುದೇ ಗಮನವನ್ನು ಕೂಡ ಹರಿಸ್ತಿಲ್ಲ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಟ್ವಿಟರ್ನ ಮೂಲಕವಾಗಿ ಅವರು ವ್ಯಕ್ತ ಮಾಡಿರುವಂತಹದ್ದು. ಕೇವಲ ಒಂದು ಆಹಾರದ ವಿಚಾರದಲ್ಲಿ ಅಷ್ಟೇ ಅಲ್ಲದೆ ದಿನಗೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಒಂದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟು ಇವತ್ತು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಜೊತೆಗೆ ಅವತ್ತು ದಿನಗೂಲಿ ಮಾಡಿಕೊಂಡು ಅವತ್ತು ಸಂಜೆ ಹಣ ಪಡ್ಕೊಂಡು ಜೀವನ ಮಾಡ್ತಿದ್ದಂತವರ ಸ್ಥಿತಿ ಕೂಡ ಹದಗೆಟ್ಟೋಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಅಂತವರನ್ನ ಮೊದಲನೇದಾಗಿ ಗಮನ ಹರಿಸಬೇಕು. ಆ ಒಂದು ಎಲ್ಲಾ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಒಂದು ಪತ್ರದಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತಹದ್ದು ಕೇವಲ ಕೂಲಿ ಕಾರ್ಮಿಕರಷ್ಟೇ ಅಲ್ಲದೆ ಜನರು ಈಗ ಆರ್ಥಿಕತೆಯಿಂದ ಕುಗ್ಗು ಹೋಗಿದ್ದಾರೆ. ಜೊತೆಗೆ ಪ್ರತಿ ತಿಂಗಳು ಕೂಡ EMI ಅನ್ನು ಕೂಡ ಪೇ ಮಾಡಬೇಕಾಯಿತು. ಆ ಒಂದು EMI ಅನ್ನು ಕೂಡ ಅಷ್ಟೇ ಕಟ್ಟದ ರೀತಿಯಲ್ಲಿ ಇವತ್ತು ಸಂಕಷ್ಟಕ್ಕೆ ಜನ ಬಂದಿದ್ದಾರೆ. ಜೊತೆಗೆ ಏರ್ಪೋರ್ಟ್ ನಲ್ಲಿ ಏನು ಈಗಾಗಲೇ ಒಂದು ಪಾರ್ಕಿಂಗ್ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ, ಆ ಒಂದು ಪಾರ್ಕಿಂಗ್ ಶುಲ್ಕವೂ ಕೂಡ ಅಷ್ಟೇ ಕಟ್ಟದಂತಹ ಒಂದು ಸ್ಥಿತಿಯಲ್ಲಿ ಇವತ್ತಿನ ಜನ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದೆಲ್ಲವನ್ನು ಕೂಡ ಅಷ್ಟೇ ಗಮನದಲ್ಲಿಟ್ಕೊಂಡು ಇಂಥವರಿಗೆ ಒಂದು ಸಹಾಯಕ್ಕೆ ನಿಲ್ಲಬೇಕು ಅನ್ನುವಂತ ಮಾತನ್ನು ಹೇಳಿದರೆ. ಕೇವಲ ಇದಷ್ಟೇ ಅಲ್ಲದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 14 ಜಿಲ್ಲೆಗಳು ಗ್ರೀನ್ ಝೋನ್ ಅಂತ ಏನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲಿ ಕೆಲವೊಂದು ಸಡಿಲಿಕೆಯನ್ನು ಕೂಡ ಮಾಡುವಂತೆ ಮತ್ತು ಅಲ್ಲಿ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಮತ್ತು ಕೈಗಾರಿಕಾ ಪ್ರದೇಶಗಳಾಗಿರ್ಬೋದು ಮತ್ತು ವಾಣಿಜ್ಯ ಮಳಿಗೆಗಳಾಗಿರ್ಬೋದು ತೆಗೆಯುವಂತೆ ಏನು ಈ ಒಂದು ರಾಜ್ಯ ಸರ್ಕಾರ ಒಂದು ಸೂಚನೆ ಕೊಟ್ಟಿದೆ. ಆ ಒಂದು ಸೂಚನೆಗೆ ಅನುಗುಣವಾಗಿ ಅಲ್ಲಿ ಕೂಡ ಅಷ್ಟೇ ಮದ್ಯದ ಅಂಗಡಿಗಳನ್ನು ಕೂಡ ಕೂಡಲೇ ತೆಗೆಯುವಂತೆ ಒಂದು ಆದೇಶವನ್ನು ಹೊರಡಿಸಬೇಕು ಅನ್ನುವಂತ ಮಾತನ್ನು ಕೂಡ ಸರ್ಕಾರಕ್ಕೆ ಸಿದ್ದರಾಮಯ್ಯ ಹೇಳಿರುವಂತಹದ್ದು. ಅಂದ್ರೆ ಅಲ್ಲಿ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡುವಂತ ಮುಖಾಂತರವಾಗಿ ಈಗಾಗಲೇ ಒಂದು ಅಬಕಾರಿ ಸುಂಕ ಏನ್ ಬರುತ್ತೆ ಅದರಿಂದ ಒಂದು ಆರ್ಥಿಕತೆಯ ಒಂದು ಕೊರತೆ ಸ್ವಲ್ಪ ಮಟ್ಟಿಗೆ ನೀಗಿಸಬಹುದು. ಯಾಕಂದ್ರೆ ಈಗಾಗಲೇ ಮದ್ಯ ಕೂಡ ಬೇಕು ಅಂತ ಮದ್ಯಕ್ಕೋಸ್ಕರ ಕೂಡ ಅಷ್ಟೇ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇದೆ. ಅಂತಹ ಒಂದು ಸಮಯದಲ್ಲಿ ಈ ಒಂದು ಗ್ರೀನ್ ಝೋನ್ ಇರುವಂತಹ ಪ್ರದೇಶದಲ್ಲಿ ಅವರಿಗೆ ಕೆಲವೊಂದು ಷರತ್ತುಗಳು ಹಾಕಿ, ಯಾಕಂದ್ರೆ ಮದ್ಯದ ಅಂಗಡಿ ಓಪನ್ ಮಾಡುವಂತವರಿಗೆ ಕೆಲವೊಂದು ಷರತ್ತುಗಳು ಹಾಕಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಧರಿಸಬೇಕು ಅನ್ನೋಂತ ಆಗಿರ್ಬೋದು ಅಥವಾ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಅಂತ ಆಗಿರ್ಬೋದು ಮತ್ತು ಸ್ಯಾನಿಟೈಸರ್ ಅನ್ನು ಕೂಡ ಅಷ್ಟೇ ಅಲ್ಲಿಟ್ಟು ಪ್ರತಿಯೊಂದು ಅಂಶಗಳನ್ನು ಅವರಿಗೆ ಷರತ್ತುಗಳನ್ನು ಹಾಕಿ ಮದ್ಯದ ಅಂಗಡಿಗಳನ್ನು ಕೂಡ ಅಷ್ಟೇ ಆದಷ್ಟು ಒಂದು ಗ್ರೀನ್ ಝೋನ್ ಪ್ರದೇಶದಲ್ಲಿ ತೆಗೆಯುವಂತೆ ಒಂದು ಈಗಾಗಲೇ ಸರ್ಕಾರಕ್ಕೆ ಅವರು ಒಂದು ಮನವಿ ಮಾಡ್ಕೊಂಡು. ಥ್ಯಾಂಕ್ ಯು ಮಂಜು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.